ಪ್ರಧಾನಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ಆರ್ಎಸ್ಎಸ್ ಕಚೇರಿಗೆ ಮೋದಿ ಭೇಟಿ ನೀಡಿದ್ರು. ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್ ಸ್ಮಾರಕಕ್ಕೆ ಗೌರವ ಸಲ್ಲಿಸಿದ್ರು. ಇದೇ ವೇಳೆ ನಾಗ್ಪುರದಲ್ಲಿ ಅಭಿವೃದ್ಧಿಯ ಮಂತ್ರ ಕೂಡ ಜಪಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಘ ಪರಿವಾರದ ಕಾರ್ಯವನ್ನ ಗುಣಗಾನ ಮಾಡಿದ್ರು. ದೇಶದ ಪ್ರಧಾನಮಂತ್ರಿಯೊಬ್ಬರು ಆರ್ಎಸ್ಎಸ್ ಕಚೇರಿಗೆ ಭೇಟಿ ಕೊಟ್ಟ ಇತಿಹಾಸವೇ ಇರಲಿಲ್ಲ. ಆದ್ರಿವತ್ತು ಆ ಇತಿಹಾಸವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿದ್ರು. ಮನಸ್ಸಲ್ಲೇ ಆರ್ಎಸ್ಎಸ್ಗೆ ಗುಡಿಕಟ್ಟಿ ಪೂಜೆ ಮಾಡ್ತಿರೋ ಪ್ರಧಾನಿ ಮೋದಿ, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಅಂತ ಎಲ್ಲೂ ಬಹಿರಂಗವಾಗಿ ಹೇಳ್ತಿರಲಿಲ್ಲ. ಪ್ರಧಾನಮಂತ್ರಿ ಪಟ್ಟಕ್ಕೇರಿದ್ಮೇಲಂತೂ ರಾಜಕೀಯ ವಿರೋಧಿಗಳಿಗೆ ಆಹಾರ ಆಗಬಾರದು ಅಂತ ಆರ್ಎಸ್ಎಸ್ನಿಂದಲೂ ಸಾಕಷ್ಟು ಅಂತರ ಕಾಯ್ದುಕೊಂಡಿದ್ರು. ಆದ್ರೆ 2014ರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಯ್ಕೆ ವೇಳೆ 2024ರ ಲೋಕಸಭೆ ಚುನಾವಣೆ ಫಲಿತಾಂಶದಲ್ಲಿ ಬಿಜೆಪಿ ಕಂಡ ಹಿನ್ನಡೆ ಆರ್ಎಸ್ಎಸ್ನವರನ್ನ ಕೆರಳಿಸಿತ್ತು. ಎಷ್ಟೋ ಸಲ ಆರ್ಎಸ್ಎಸ್ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರು ಬಹಿರಂಗವಾಗೇ ಬಿಜೆಪಿಯವರಿಗೆ ನೀತಿ ಪಾಠ ಮಾಡಿದ್ರು. ಅಧಿಕಾರದ ಮತ್ತು ತಲೆಗೇರಿಸಿಕೊಳ್ಬಾರದು ಅಂತ ಎಲ್ಲಾ ಬಿಜೆಪಿ ಪ್ರಮುಖರಿಗೂ ಎಚ್ಚರಿಕೆ ಕೊಟ್ಟಿದ್ರು. 2024ರ ಲೋಕಸಭೆ ಫಲಿತಾಂಶದ ಬಳಿಕ ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ಬಿರುಕು ಮೂಡಿದ್ದು ಬಹಿರಂಗವಾಗಿತ್ತು. ಇದೆಲ್ಲವನ್ನು ದೂರ ಮಾಡುವುದಕ್ಕೆ ಇವತ್ತು ಪ್ರಧಾನಮಂತ್ರಿ ಮೋದಿ ನಾಗ್ಪುರದ ಆರ್ಎಸ್ಎಸ್ ಕಚೇರಿಗೆ ಭೇಟಿ ಕೊಟ್ಟರು. ನಾಗ್ಪುರದಲ್ಲಿರುವ ಹೆಡ್ಗೇವಾರ್ ಸ್ಮೃತಿ ಮಂದಿರಕ್ಕೆ ಪ್ರಧಾನಿ ಭೇಟಿ ಕೊಟ್ಟರು. ಆರ್ಎಸ್ಎಸ್ ಸಂಸ್ಥಾಪಕ ಡಾಕ್ಟರ್ ಕೆಬಿ ಹೆಡ್ಗೇವಾರ್ ಅವರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಆಮೇಲೆ ಹೆಡ್ಗೇವಾರ್ ಅವರ ಪ್ರತಿಮೆಗೂ ಗೌರವ ನಮನ ಸಲ್ಲಿಸಿದ್ರು. ನಾಗ್ಪುರದ ಹೆಡ್ಗೇವಾರ್ ಪುಣ್ಯಭೂಮಿ ಮುಖ್ಯ ಕಚೇರಿಯಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾದರು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಜೊತೆ ಮೊಟ್ಟ ಮೊದಲ ಸಲ ನಾಗ್ಪುರ ಕಚೇರಿಯಲ್ಲಿ ವೇದಿಕೆ ಹಂಚಿಕೊಂಡ್ರು. ಆರ್ಎಸ್ಎಸ್ನ ಕೆಲವು ಕಾರ್ಯಕರ್ತರು ಇಬ್ಬರನ್ನೂ ಒಂದೇ ವೇದಿಕೆಯಲ್ಲಿ ನೋಡಿ ಭಾವುಕರಾದರು. ಇನ್ನು ಕೆಲವರು ಫೋಟೋ ವಿಡಿಯೋ ಮಾಡೋದರಲ್ಲಿ ಬ್ಯುಸಿ ಆದರು. ಅಂದಹಾಗೆ ಪ್ರಧಾನಿ ಮೋದಿಯವರು ನಾಗ್ಪುರದಲ್ಲಿ ನಿರ್ಮಾಣ ಆಗ್ತಿರುವ ಆರ್ಎಸ್ಎಸ್ನ ಮಾಧವ ನೇತ್ರಾಲಯ ಪ್ರೀಮಿಯಂ ಸೆಂಟರ್ಗೆ ಶಿಲಾನ್ಯಾಸ ನೆರವೇರಿಸಿದ್ರು. ಮಾಧವ ನೇತ್ರಾಲಯದ ಹೊಸ ಐಷಾರಾಮಿ ಆಧುನಿಕ ಆಸ್ಪತ್ರೆಯ ನೀಲನಕ್ಷೆಯನ್ನ ಕಣ್ತುಂಬಿಕೊಂಡ್ರು. 5 ಲಕ್ಷ ಚದರಡಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗ್ತಿರುವ 517 ಕೋಟಿ ರೂಪಾಯಿ ವೆಚ್ಚದ ಮಧ್ಯ ಭಾರತದ ಅತಿ ದೊಡ್ಡ ಕಣ್ಣಿನ ಆಸ್ಪತ್ರೆ ಮಾಧವ ನೇತ್ರಾಲಯಕ್ಕೆ ಅಡಿಗಲ್ಲು ಹಾಕಿದ್ರು. ಮಾಧವ ನೇತ್ರಾಲಯದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಮೋಹನ್ ಭಾಗವತ್, ಗೋವಿಂದಗಿರಿ ಮಹಾರಾಜ್, ಪರಮಪೂಜ್ಯ ವೇಶ್ಯಾನಂದಗಿರಿ ಸ್ವಾಮೀಜಿ, ನಿತಿನ್ ಗಡ್ಕರಿ, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ವೇದಿಕೆ ಹಂಚಿಕೊಂಡರು. ಉಪಾಧ್ಯಕ್ಷ ನಿಖಿಲ್ ಮುಂಡ್ಲೆ ಪ್ರಧಾನಿ ಮೋದಿ ಅವರನ್ನ ಸನ್ಮಾನಿಸಿದ್ರು. ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೆಚ್ಚು ಮಾತಾಡಲಿಲ್ಲ. ಪ್ರೇರಣಾದಾಯಕ ಭಾಷಣವನ್ನ ಚಿಕ್ಕದಾಗಿ ಮುಗಿಸಿದ್ರು. ಆಮೇಲೆ ಪ್ರಧಾನಮಂತ್ರಿ ಮತ್ತು ಜನರ ಮಧ್ಯೆ ಬಾಂಧವ್ಯವಿದೆ, ಈ ಬಾಂಧವ್ಯಕ್ಕೆ ನಾನು ಅಡ್ಡಿ ಮಾಡಲ್ಲ, ನನ್ನ ಮಾತಿಗೆ ನಾನೇ ವಿರಾಮ ಹಾಕಿಕೊಳ್ತೀನಿ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ವೇದಿಕೆ ಬಿಟ್ಟುಕೊಟ್ರು. संघ विचार की प्रेरणा है, वो प्रेरणा स्वार्थ की प्रेरणा तो नहीं ही है, भय या प्रतिक्रिया की भी प्रेरणा नहीं है, न कोई मजबूरी है, शुद्ध सात्विक प्रेम, यही वह प्रेरणा है. और आपके और माननीय प्रधानमंत्री जी के बीच ज्यादा खड़ा न रहते हुए, क्योंकि उनको सुनने की आज मुझे भी उत्सुकता है, मैं मेरे शब्द को विराम देता. ಮೋದಿ ಭಾಷಣ ಶುರು ಮಾಡುತ್ತಿದ್ದಂತೆ ಭಾರತ ಮಾತೆಗೆ ಜೈಕಾರ ಹಾಕಿದ್ರು. ಸರಿಸುಮಾರು 34 ನಿಮಿಷಗಳ ಕಾಲ ನಾಗ್ಪುರ ಆರ್ಎಸ್ಎಸ್ ಕಚೇರಿಯ ಸಮಾವೇಶದ ವೇದಿಕೆಯಲ್ಲಿ ಮೋದಿ ಮಾತಾಡಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಭಾರತದ ಅಮರ ಸಂಸ್ಕೃತಿಯ ಆಧುನಿಕ ದೊಡ್ಡ ಆಲದ ಮರವಿದ್ದಂತೆ ಅಂತ ಬಣ್ಣಿಸಿದ್ರು. ಈ ಭವ್ಯವಾದ ಆಲದ ಮರ ಭಾರತೀಯ ಸಂಸ್ಕೃತಿ ಮತ್ತು ನಮ್ಮ ರಾಷ್ಟ್ರೀಯ ಪ್ರಜ್ಞೆಯನ್ನು ನಿರಂತರವಾಗಿ ಚೈತನ್ಯಗೊಳಿಸುತ್ತಿದೆ ಅಂತ ಆರ್ಎಸ್ಎಸ್ ಕಾರ್ಯವೈಖರಿಯನ್ನ ಮೋದಿ ಹಾಡಿ ಹೊಗಳಿದ್ರು. सिद्धांत और आदर्श इस वटवृक्ष को ऊंचाई देते हैं. लाखों करोड़ों स्वयंसेवक इसकी टहनी, ये कोई साधारण वटवृक्ष नहीं, राष्ट्रीय स्वयंसेवक संघ भारत की अमर संस्कृति का आधुनिक अक्षय वट है.
हमारा शरीर परोपकार के लिए ही है, सेवा के लिए ही है। और जब ये सेवा संस्कारों में आ जाती है तो सेवा ही साधना बन जाती है। यही साधना तो हर एक स्वयंसेवक के जीवन की प्राणवायु होती है। ये सेवा संस्कार, ये साधना, ये प्राणवायु पीढ़ी दर पीढ़ी हर स्वयंसेवक को तब तपस्या के लिए प्रेरित कर रही है। जहां सेवा कार्य वहां स्वयंसेवक। ವೇದಿಕೆಯಿಂದ ಹೊರಡುವಾಗ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೊಂದಿಗೆ ಸ್ವಾಮೀಜಿಗಳೊಂದಿಗೆ ಮೋಹನ್ ಭಾಗವತ್ ಅವರ ಜೊತೆಯೂ ಪ್ರಧಾನಿ ಮುಕ್ತವಾಗಿ ಮಾತಾಡಿ ಹೊರಟರು. ಆರ್ಎಸ್ಎಸ್ ಮತ್ತು ಮೋದಿ ಮಧ್ಯೆ ಕಂದಕವಿದೆ ಅಂತ ವಿಪಕ್ಷ ನಾಯಕರು ಹೌಹಾರ್ತಿದ್ರು. ಆದರೆ ಪ್ರತಿಪಕ್ಷದವರಿಗೆ ಮೋದಿ ಈಗ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದ್ರು. देखिए, मोदी जी एक स्वयंसेवक है, वे प्रचारक रहे हैं। आज भी उनका जीवन एक प्रचारक जैसा ही जीवन है। इसलिए जब वो कार्यक्रम में आए तो उनके भाषण में वही उनका अनुभव, वही उनकी अनुभूति हमको देखने को मिली और हमको बहुत खुशी है कि एक स्वयंसेवक के रूप में हम भी उसमें उपस्थित थे। ಆರ್ಎಸ್ಎಸ್ ಕಚೇರಿಗೆ ಭೇಟಿ ಕೊಡೋ ಮೊದಲು ಕಾಂಗ್ರೆಸ್ನವರಿಗೆ ಮತ್ತೊಂದು ಟಕ್ಕರ್ ಕೊಟ್ಟರು ಮೋದಿ. ಅದೇ ದೀಕ್ಷಾಭೂಮಿ ಭೇಟಿ. ಹೌದು, ಬಿಜೆಪಿಯವರು ಸಂವಿಧಾನ ವಿರೋಧಿಗಳು ಅಂತ ಕಾಂಗ್ರೆಸ್ ನಾಯಕರು ಈಗಲೂ ಹೇಳಿಕೆ ಕೊಡ್ತಾನೆ ಇದ್ದಾರೆ. ಮೋದಿ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ರು ಅಂತೆಲ್ಲ ಛೇಡಿಸ್ತಾ ಇರ್ತಾರೆ. ಇವತ್ತು ಅದೇ ಪ್ರಧಾನಿ ಮೋದಿ ನಾಗ್ಪುರದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯಭೂಮಿಗೆ ಗೌರವ ನಮನ ಸಲ್ಲಿಸಿದ್ರು. ಅಂಬೇಡ್ಕರ್ ಸ್ಮಾರಕವನ್ನೆಲ್ಲ ಸುತ್ತು ಹಾಕಿದ್ರು. ಪ್ರಧಾನಿ ಮೋದಿಯವರನ್ನ ದೀಕ್ಷಾಭೂಮಿಯಲ್ಲಿರುವ ಬೌದ್ಧ ಗುರುಗಳು ಶಾಲು ಹೊದಿಸಿ ಸನ್ಮಾನಿಸಿದ್ರು. ಬಳಿಕ ಪ್ರಧಾನಿ ಮೋದಿ ದೀಕ್ಷಾಭೂಮಿಗೆ ಭೇಟಿ ಕೊಟ್ಟ ಅನುಭವವನ್ನ ಡೈರಿಯಲ್ಲಿ ಬರೆದಿಟ್ರು. ಆರ್ಎಸ್ಎಸ್ ಕಚೇರಿ ಮತ್ತು ಅಂಬೇಡ್ಕರ್ ಪುಣ್ಯಭೂಮಿ ಕಾರ್ಯಕ್ರಮದ ಬಳಿಕ ಮೋದಿ ನಾಗ್ಪುರ ಆರ್ಎಸ್ಎಸ್ ಕಚೇರಿಯಿಂದ ನಾಗ್ಪುರದ ವಾಯುಸೇನಾ ಘಟಕದ ಕಡೆ ಹೊರಟರು. ದಾರಿಯುದ್ದಕ್ಕೂ ಸಾವಿರಾರು ಜನ ಸರತಿಯಲ್ಲಿ ನಿಂತು ಮೋದಿಯವರಿಗೆ ಹೂವು ಹಾಕಿ ಜಯಘೋಷ ಮೊಳಗಿಸುತ್ತಿದ್ರು. ನಾಗ್ಪುರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಭಾರತೀಯ ವಾಯುಸೇನಾ ಘಟಕದ ಸೋಲಾರ್ ಡಿಫೆನ್ಸ್ ಪಾರ್ಕ್ನ ರನ್ವೇ ಮತ್ತು ಏರೋಸ್ಪೇಸ್ ಘಟಕವನ್ನ ಮೋದಿ ಲೋಕಾರ್ಪಣೆಗೊಳಿಸಿದ್ರು. ಆಮೇಲೆ ಸೋಲಾರ್ ಡಿಫೆನ್ಸ್ ಘಟಕದ ಎಕ್ಸಿಬಿಷನ್ ಸೆಂಟರ್ನ ಕಾರ್ಯವೈಖರಿಗಳ ಬಗ್ಗೆಯೂ ಮಾಹಿತಿ ಪಡೆದರು. ನರೇಂದ್ರ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸೆಪ್ಟೆಂಬರ್ 2012ರಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಕೆಎಸ್ ಸುದರ್ಶನ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಬಂದಿದ್ರು. ಜುಲೈ 2013ರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡೋ ಮೊದಲು ಮೋದಿ ಆರ್ಎಸ್ಎಸ್ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರು. ಆದರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿದ ಮೇಲೆ, ಅಂದ್ರೆ 11 ವರ್ಷ ಪ್ರಧಾನಮಂತ್ರಿಗಳಾಗಿದ್ರು, ಒಂದು ಸಲಾನೂ ಆರ್ಎಸ್ಎಸ್ ಕಚೇರಿಗೆ ಬಂದಿರಲಿಲ್ಲ. ಈಗ ಮೋದಿ ಆರ್ಎಸ್ಎಸ್ ಕಚೇರಿಗೆ ಭೇಟಿ ಕೊಟ್ಟು ಬಿಜೆಪಿ ಮತ್ತು ಸಂಘ ಪರಿವಾರದ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೂ ತಿಲಾಂಜಲಿ ಹಾಡುವ ಪ್ರಯತ್ನದಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಯತ್ನಾಳ್ ಮತ್ತಷ್ಟು ರೆಬಲ್ ಆಗಿದ್ದಾರೆ. ನಿನ್ನೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಿಡಿಗುಂಡು ಹಾರಿಸಿ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಎಂದಿದ್ರು. ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವ ಯತ್ನಾಳ್ ಹೊಸ ಪಕ್ಷ ಕಟ್ಟೋದಾಗಿ ಘೋಷಣೆ ಮಾಡಿದ್ದಾರೆ. ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟಲು ಸಜ್ಜಾಗ್ತಿದ್ದಾರೆ. ರಾಜ್ಯದಲ್ಲಿ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ, ಹೀಗಾಗಿ ನಾನು ಹೊಸ ಪಕ್ಷ ಕಟ್ಟುತ್ತೇನೆ ಅಂತ ಯತ್ನಾಳ್ ಹೇಳಿದ್ರು. ಉಚ್ಚಾಟನೆ ಬಳಿಕ ನಿನ್ನೆ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದ ಯತ್ನಾಳ್ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಎಂದಿದ್ರು. ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಯತ್ನಾಳ್, ರಾಜ್ಯದಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೇನೆ, ಒಂದು ವೇಳೆ ಹೊಸ ಪಕ್ಷ ಬೇಕು ಅಂದ್ರೆ ಹೊಸ ಪಕ್ಷ ಕಟ್ಟುತ್ತೇನೆ. ವಿಜಯದಶಮಿ ದಿನ ಹೊಸ ಪಕ್ಷ ಉದಯವಾಗಲಿದೆ. ರಾಜ್ಯದಲ್ಲಿ ನನ್ನ ಬಗ್ಗೆ ಉತ್ತಮ ಅಭಿಪ್ರಾಯವಿದೆ. ಬೇರೆ ದೇಶದಿಂದಲೂ ಕನ್ನಡಿಗರು ಕರೆ ಮಾಡಿದ್ರು. ಹೊಸ ಪಕ್ಷ ಮಾಡಿದ್ರೆ ಬೆಂಬಲ ನೀಡೋದಾಗಿ ಹೇಳಿದ್ರು. ಹಲವರು ದೇಣಿಗೆ ಕೊಡಲು ಮುಂದಾಗಿದ್ದಾರೆ. ಹೈಕಮಾಂಡ್ ವಿಜೇಂದ್ರ ಅಂದ್ರೆ ಪಕ್ಷ ಅಧೋಗತಿಗೆ ಹೋಗುತ್ತೆ ಎಂದು ಕಿಡಿಕಾರಿದ್ದಾರೆ. ಸತ್ಯ ಮಾತಾಡ್ತಾರೆ, ನೇರ ಮಾತಾಡ್ತಾರೆ. ಭ್ರಷ್ಟಾಚಾರ
ಹಗರಣದಲ್ಲಿ ಸಿಕ್ಕಂತ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಮಾತಾಡಿದ್ದಕ್ಕೆ 3 ಸಲ ಉಚ್ಚಾಟನೆ ಹಿಂದೆ ಯಡಿಯೂರಪ್ಪನೇ ಇದ್ದಾನೆ. ಯಡಿಯೂರಪ್ಪನ ಕಾರಣ ಯತ್ನಾಳ ಶಕ್ತಿ ಹಿಂದುತ್ವ. 2028ಕ್ಕೆ ನಾವೇ ಅಧಿಕಾರದಲ್ಲಿ ಇರ್ತೀವಿ. ನಾವು ಮುಖ್ಯಮಂತ್ರಿ ಆಗ್ಬೇಕತ್ತೇನೆ. ಜನರು ಹೇಳ್ತಾ ಇದ್ದಾರೆ ನೀವೇ ಮುಖ್ಯಮಂತ್ರಿ ಆಗ್ಬೇಕು. ಯಾಕೆ ಆಗ್ಬಾರ್ದು? ವಿಜೇಂದ್ರನೇ ಆಗ್ಬೇಕಾ? ವಿಜೇಂದ್ರ ಮುಖೇನ ನನ್ನ ಮಗ ಆಗ್ಬೇಕಾ? ಅದು ಆಗೋದಿಲ್ಲ. ರಾಜ್ಯದ ಜನ ಒಪ್ಪೋದಿಲ್ಲ. ನಾ ಆಗ್ತೀನಿ ಮುಖ್ಯಮಂತ್ರಿ, ನೋಡ್ತಾರೆ 2028 ಚಾಲೆಂಜ್. ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಇದು ಜನಾಭಿಪ್ರಾಯ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಯತ್ನಾಳ್ ವಿಜಯದಶಮಿಗೆ ಹೊಸ ಪಕ್ಷ ಘೋಷಿಸ್ತೀವಿ ಎಂದಿದ್ದಾರೆ. ಆದರೆ ಹೊಸ ಪಕ್ಷ ಕಟ್ಟಿ ಬೆಳೆಸೋದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಜನ ಹೊಸ ಪಕ್ಷ ಕಟ್ಟಿ ಮಂಡಿಯೂರಿದ್ದು ಕಣ್ಣೆದುರೇ ಇದೆ. 2025 ಮಾರ್ಚ್ನಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಯತ್ನಾಳ್ ಇದೇ ವರ್ಷ ವಿಜಯದಶಮಿಗೆ ಹೊಸ ಪಕ್ಷ ಘೋಷಿಸ್ತಾರಂತೆ. ಆದರೆ ಯತ್ನಾಳರಿಗೂ ಮೊದಲು ಬಿಎಸ್ ಯಡಿಯೂರಪ್ಪ 2012ರಲ್ಲಿ ಕೆಜೆಪಿ ಪಕ್ಷ ಕಟ್ಟಿ ವಿಜೃಂಭಿಸಿದ್ರು. ಆದರೆ ನಿರೀಕ್ಷಿತ ಗೆಲುವು ಸಿಗದೆ ಕೊನೆಗೆ 2016ರಲ್ಲಿ ಬಿಜೆಪಿಯಲ್ಲಿ ಪಕ್ಷವನ್ನೇ ವಿಲೀನ ಮಾಡಿದ್ರು. ಇನ್ನು ಮಾಜಿ ಸಚಿವ ಶ್ರೀರಾಮುಲು 2013ರಲ್ಲಿ ಬಿಎಸ್ಆರ್ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ರು. 2014ರಲ್ಲಿ ಬಿಜೆಪಿ ಜೊತೆ ಬಿಎಸ್ಆರ್ ವಿಲೀನವಾಯಿತು. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಕೂಡ 2022ರಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪನೆ ಮಾಡಿದ್ರು. 2024ರಲ್ಲಿ ಬಿಜೆಪಿ ಜೊತೆ ಕೆಆರ್ಪಿಪಿ ವಿಲೀನವಾಯಿತು. ಇದು ಬಿಜೆಪಿ ಪಕ್ಷದೊಳಗಿದ್ದು ಹೊಸ ಪಕ್ಷ ಕಟ್ಟಿ ಮತ್ತೆ ಬಿಜೆಪಿ ಜೊತೆಗೆ ವಿಲೀನ ಆದವರ ಕಥೆ. ಇದು ಯತ್ನಾಳರಿಗೂ ಗೊತ್ತು. ಆದರೂ ವಿಜಯದಶಮಿಯಂದು ಹೊಸ ಪಕ್ಷ ಕಟ್ಟುವ ಭರವಸೆ ಜೊತೆ ಘೋಷಣೆಯೂ ಮಾಡಿದ್ದಾರೆ. ಯತ್ನಾಳರ ಪಕ್ಷದಲ್ಲಿ ಯಾರ್ಯಾರಿರ್ತಾರೆ, ಯಾರ್ಯಾರು ಬರ್ತಾರೆ, ಯಾರ್ಯಾರು ಆಪ್ತರು ಕೈ ಕೊಡ್ತಾರೆ ಗೊತ್ತಿಲ್ಲ. ಆದರೆ ಯತ್ನಾಳ್ ಹೊಸ ಪಕ್ಷ ಘೋಷಿಸಿರೋದು ಯಡಿಯೂರಪ್ಪ ಕುಟುಂಬವನ್ನ ಮಟ್ಟ ಹಾಕೋಕೆ ಅಂತ ಘೋಷಿಸಿದ್ರು. ಯಡಿಯೂರಪ್ಪ ವಿರೋಧ ಇದ್ದೇನೆ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ. ನೀರಾವರಿಯಲ್ಲಿ ಮೋಸ ಮಾಡಿದ್ರು, ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು, ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು, ಕೇವಲ ತನ್ನ ಮಗನೂ ಸಲ. ಅದಕ್ಕೆ ನಾವು ವಿರೋಧ ಇದ್ದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿಯ ತಿಳ್ಕೊಂಡಿವಿ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರನ್ನ ಸೋಲಿಸೋಕು ಯಡಿಯೂರಪ್ಪ ಯತ್ನಿಸಿದ್ರು ಅನ್ನೋದು ಯತ್ನಾಳ ಮಾತು. ಆದರೆ ವಿಜಯಪುರದಲ್ಲಿ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ನನ್ನನ್ನ ಗೆಲ್ಲಿಸಿದ್ದಾರೆ. ನನ್ನ ಗೆಲುವಿಗೆ ಯಡಿಯೂರಪ್ಪ ಅವರ ಪ್ರಯತ್ನ ಬಹಳ ಇದೆ ಎಂದು ಯತ್ನಾಳ್ ಹೇಳಿಕೆಗೆ ಟಾಂಗ್ ಕೊಟ್ಟರು. ಚಿತ್ರದುರ್ಗ ಲೋಕಸಭೆಗೆ ನಾನು ಹೊಸಬ. ಯಡಿಯೂರಪ್ಪನವರು 3 ಬಾರಿ ಬಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ನನ್ನ ಗೆಲ್ಲಿಸಲಿಕ್ಕೆ ಅವ್ರ ಕೊಡುಗೆ ಬಹಳಷ್ಟು. ಇನ್ನು ಯತ್ನಾಳ್ ಉಚ್ಚಾಟನೆ ಆದ್ಮೇಲಂತೂ ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಬಿಟ್ಟಿಲ್ಲ. ಆ ಮಟ್ಟಿಗೆ ಬೈತಿದ್ದಾರೆ. ಇದು ಸಹಜವಾಗಿ ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಕೆರಳಿಸ್ತದೆ. ಹಿಂದುತ್ವವಾದಿ ಎಂದು ಏನು ಬೇಕಾದರೂ ಮಾತನಾಡೋದಲ್ಲ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಗರಂ ಆದ್ರು. ಹಿಂದುತ್ವ ಅಂತ ಹೇಳಿ ಏನು ಬೇಕಾದ್ರೆ ಮಾತಾಡುವುದಾ? ಒಂದು ಸಂಘಟನೆ ಒಳಗಿದ್ದಾಗ ಸಂಘಟನೆಯ ವ್ಯಾಪ್ತಿಯನ್ನು ಅಥವಾ ಸಂಘಟನೆಯ ಗಡಿ ಹೊಂದಿದೆ, ಅದನ್ನು ಗಡಿ ಮೀರಿ ಹೋಗಬಾರ್ದು. ನಿಮಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ಪಕ್ಷದ ಒಂದು ಸಮಿತಿ ಇದೆ, ಸಮಿತಿ ಒಳಗೆ ಎಷ್ಟು ಬೇಕಾದ್ರೆ ಮಾತಾಡುವ. ನೀವು ಹೊರಗಡೆ ಹೋಗಿ ಅದು ಹಿಂದುತ್ವದ ಲಕ್ಷಣ ಅಲ್ಲ ಅಂತ. ಹಿಂದುತ್ವ ಅಂತ ಏನು ಹೇಳೋದು ನೀವು? ಹಿಂದುತ್ವ ನಾಮ ಹಾಕಿದರೆ ಮಾತ್ರ ಹಿಂದುತ್ವ ಆಗ್ತಾನ? ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ಮಾತ್ರ ಹಿಂದುತ್ವ ಆಗ್ತಾನೆ? ಯತ್ನಾಳ್ ನಾಲಿಗೆ ಮತ್ತು ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಯತ್ನಾಳ್ ನಮ್ಮ ಸಮುದಾಯದವರು ಅಂತ ಗೌರವ ಕೊಡ್ತೀವಿ. ಆದ್ರೆ ಅವರು ಕೆಲವೊಮ್ಮೆ ಮಾತನಾಡುವುದು ನೋಡಿದ್ರೆ ನಾಲಿಗೆ ಮತ್ತು ತಲೆಗೆ ಕನೆಕ್ಷನ್ ತಪ್ಪಿದೆ ಅನ್ಸುತ್ತೆ ಎಂದ್ರು. ನೋಡಿ, ಯತ್ನಾಳ್ ಅವ್ರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ ಮಾಡಿದ್ರು? ನಾಲಿಗೆನ ಹರಿ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿ. ಅವರು ಬಹಳಷ್ಟು ಗೌರವಾನ್ವಿತರು, ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವು ಇರ್ತೀವಿ. ಆದ್ರೆ ಅವ್ರು ಮಾತಾಡೋ ರೀತಿಯನ್ನ ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನ್ಸುತ್ತೆ. ಭಗವಂತನ ಆಶೀರ್ವಾದ ಅವ್ರಿಗೆ ಇರ್ಲಿ. ಅವ್ರ ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಬಯಸ್ತೀನಿ. ಸದ್ಯಕ್ಕೆ ಯತ್ನಾಳ್ ಹೊಸ ಪಕ್ಷ ಕಟ್ಟುವುದಾಗಿ ಘೋಷಿಸಿದ್ದಾರೆ. ಇದರ ಬೆನ್ನಲ್ಲೇ ವಿಜಯಪುರದಲ್ಲಿ ಬೆಂಬಲಿಗರ ಜೊತೆ ಸಭೆಯನ್ನೂ ಮಾಡಿದ್ರು. ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಯತ್ನಾಳ್ ಅವರ 174ಕ್ಕೂ ಹೆಚ್ಚು ಬೆಂಬಲಿಗರು ರಾಜೀನಾಮೆ ಕೊಟ್ಟಿದ್ರು. ಎಲ್ಲರನ್ನೂ ಭೇಟಿಯಾಗಿ ಧೈರ್ಯ ತುಂಬಿದ್ರು. ಜೊತೆಗೆ ಉಚ್ಚಾಟನೆ ಬಳಿಕ
ಜಿಲ್ಲೆಯಲ್ಲಿ ಸಂಭ್ರಮಾಚರಣೆ ಮಾಡಿದವರ ಬಗ್ಗೆಯೂ ಮಾಹಿತಿ ಪಡ್ಕೊಂಡ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿ ಸುಪಾರಿ ನೀಡಿದ್ರಂತೆ. 70 ಲಕ್ಷಕ್ಕೆ ಸುಪಾರಿ ಕೊಟ್ಟು 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಂತೆ. ಮಾರಕಾಸ್ತ್ರಗಳನ್ನ ಖರೀದಿ ಮಾಡಿ ಶಿರಾದ ಫಾರ್ಮ್ ಹೌಸ್ನಲ್ಲಿ ಮುಹೂರ್ತ ಫಿಕ್ಸ್ ಮಾಡಿದ್ರು ಅಂತ ರಾಜೇಂದ್ರ ದೂರಲ್ಲಿ ಉಲ್ಲೇಖ ಮಾಡಿದ. ಈಗ ದೂರಿನ ಮೇರೆಗೆ ಎಫ್ಐಆರ್ ಹಾಕಿ ತನಿಖೆ ಮಾಡಲಾಗ್ತಾ ಇದೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ, ಅವರು ತನಿಖೆ ಮಾಡಿಸ್ಬೇಕು. 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಎಂಎಲ್ಸಿ ಹತ್ಯೆ ಹಿಂದಿರೋ ಬೆಂಗಳೂರಿನ ಆ ಪ್ರಭಾವಿ ಯಾರು? ರಾಜೇಂದ್ರ ಕೊಲೆಗೆ ಮುಹೂರ್ತ ಇಟ್ಟಿದ್ರ ಸುಪಾರಿ ಕಿಲ್ಲರ್ಸ್. ಒಂದು ಕಡೆ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಸುದ್ದಿ ಹೆಚ್ಚಾಗ್ತಾ ಇರೋ ಟೈಮ್ನಲ್ಲಿ ಡಿಜಿ ಕಚೇರಿಗೆ ತೆರಳಿದ್ದ ಎಂಎಲ್ಸಿ ರಾಜೇಂದ್ರ ಮತ್ತೊಂದು ಬಾಂಬ್ ಸಿಡಿಸಿದ್ರು. ತನ್ನ ಹತ್ಯೆಗೆ ಸಂಚು ರೂಪಿಸಿದ್ದು 70 ಲಕ್ಷ ರೂಪಾಯಿ ಸುಪಾರಿ ಪಡೆದಿದ್ದಾರೆ ಎಂದ್ರು. ಅದು ಕೂಡ ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿಯಿಂದ ಹತ್ಯೆಗೆ ಸ್ಕೆಚ್ ನಡೆದಿದ್ದು 5 ಲಕ್ಷ ಮುಂಗಡವಾಗಿ ಹಣ ಕೂಡ ನೀಡಿದ್ರು ಅಂತ ಗಂಭೀರ ಆರೋಪ ಮಾಡಿದ್ರು. ಶುಕ್ರವಾರ ತುಮಕೂರು ಎಸ್ಪಿ ಕಚೇರಿಗೆ ಖುದ್ದು ರಾಜೇಂದ್ರ ಹೋಗಿ ದೂರು ನೀಡಿದ್ರು. ಅದರಂತೆ ಕ್ಯಾತ್ಸಂದ್ರ ಠಾಣೆಯಲ್ಲಿ ಎಫ್ಐಆರ್ ಆಗಿದ್ದು ಅದರಲ್ಲಿ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ, ಅವರು ತನಿಖೆ ಮಾಡಿಸ್ಬೇಕು. ಅನಾಮಧೇಯ ಮೂಲಗಳಿಂದ ಕೊಲೆ ಬೆದರಿಕೆ ಬಂದಿತ್ತು. ನನಗೆ ಕೆಲವು ಬೆದರಿಕೆ ಆಡಿಯೋಗಳು ಕೂಡ ಬಂದಿವೆ. ಸೋಮ, ಭರತ್, ಅಮಿತ್, ಗುಂಡಾ, ಯತೀಶ್ ಎಂಬ 5 ಮೂಲಕ ಕೊಲೆಗೆ ಸಂಚು ನಡೆದಿತ್ತು. ಇದರ ಹಿಂದೆ ಬೆಂಗಳೂರು ಮೂಲದ ಪ್ರಬಲ ವ್ಯಕ್ತಿಗಳ ಪಿತೂರಿ ನಡೆದಿದೆ. 70 ಲಕ್ಷಕ್ಕೆ ಕೊಲೆ ಸುಪಾರಿ ನೀಡಿರುತ್ತಾರೆ. 2024 ನವೆಂಬರ್ನಲ್ಲಿ ಮಗಳ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ವೇಷದಲ್ಲಿ ಬಂದಿದ್ದ ವ್ಯಕ್ತಿಗಳಿಂದ ಸ್ಕೆಚ್ ನಡೆದಿತ್ತು. ಶಿರಾಗೇಟ್ನ ಫಾರ್ಮ್ ಹೌಸ್ನಲ್ಲಿ ಕೊಲೆಗೆ ಸಂಚು ನಡೆದಿತ್ತು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟೇ ಅಲ್ಲ, ರಾಜೇಂದ್ರ ಕಾರಿಗೆ ಜಿಪಿಎಸ್ ಅಳವಡಿಸಲು ಯತ್ನ ಕೂಡ ನಡೆದಿದ್ದು ಕೆಲವು ಉನ್ನತ ರಾಜಕಾರಣಿಗಳು ಸಂಚು ರೂಪಿಸಿರುತ್ತಾರೆ. ನಮ್ಮ ತಂದೆಯನ್ನ ರಾಜಕೀಯವಾಗಿ ಮುಗಿಸಲು ಒಳಸಂಚು ನಡೆದಿದೆ ಅಂತ ರಾಜೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನ ಕಲಾಸಿಪಾಳ್ಯ ಹಾಗೂ ಮಧುಗಿರಿಯಲ್ಲಿ ಹಿಂಬಾಲಕರನ್ನ ನೇಮಿಸಿದ್ರು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಹಾಗೂ ಸಚಿವ ಕೆಎನ್ ರಾಜಣ್ಣ ಮುಖ್ಯಮಂತ್ರಿಗಳ ಆಪ್ತ ಬೆಂಬಲಿಗರಾಗಿರೋ ವಿಚಾರ ಗೊತ್ತಿರೋದೆ. ಕೆಲವು ಉನ್ನತ ರಾಜಕಾರಣಿಗಳು ರಾಜೇಂದ್ರ ಅವರ ತಂದೆಯ ಮೇಲೆ ಬಲವಾದ ರಾಜಕೀಯ ದ್ವೇಷ ಹೊಂದಿದ್ದು ಬೆದರಿಕೆ, ಕ್ರಿಮಿನಲ್ ಒಳಸಂಚು, ಆಮಿಷಗಳ ಮಾರ್ಗದಿಂದ ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆದ್ದರಿಂದ ದುಷ್ಕರ್ಮಿಗಳ ವಿರುದ್ಧ ಸಮಗ್ರ ತನಿಖೆ ನಡೆಸಲು ದೂರು ನೀಡಿದ್ದು ರಾಜೇಂದ್ರ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಇನ್ನು ರಾಜಣ್ಣ ಪುತ್ರನ ಪ್ರಕರಣ ಮತ್ತು ಕೊಲೆಯತ್ನ ಪುರಾಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ, ಪೊಲೀಸರು ತನಿಖೆ ಮಾಡಲಿ, ಏನಾಗುತ್ತೋ ಕಾದು ನೋಡೋಣ ಅಂದ್ರು. ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟೇ. ಈಗ ನಾವೇನು ಹೇಳಲಿಕ್ಕಾಗಲ್ಲ, ಪೊಲೀಸ್ ತನಿಖೆ ಮಾಡ್ಲಿಕ್ಕೆ ಕಾದು ನೋಡೋಣ. ಅದೆಲ್ಲ ನಮಗೆ ಹೆಂಗೆ ಗೊತ್ತ? ಈಗ ನಾವು ಯಾರಿಗತ್ತೆ ಹೇಳಲಿಕ್ಕೆ ಆಗ್ತದ್ರೆ? ಯಾರ ಏಜೆನ್ಸಿ ಹೇಳ್ಬೇಕು, ನಾವು ಹೇಳಲಿಕ್ಕೆ ಆಗಲ್ಲ. ಕಾದು ನೋಡೋಣ. ಈಗೆಲ್ಲ ಒಂದೇ ಸಾರಿ ಹೇಳಲಿಕ್ಕೆ ಆಗಲ್ಲ, ಸಮಯ ಬರಲಿ ಬಂದಾಗ ಹೇಳೋಣ. ರಾಜೇಂದ್ರ ದೂರಿನ ಅನ್ವಯ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ 109, 190, 329/4, 61/2 ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಂಜುನಾಥ್ಯನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಭೀಕರ ಭೂಕಂಪನಕ್ಕೆ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ಛಿದ್ರವಾಗಿವೆ. ಕಟ್ಟಡಗಳ ಅವಶೇಷಗಳಡಿ ಹುಡುಕಿದಷ್ಟು ಶವಗಳು ಸಿಗ್ತಾನೆ ಇವೆ. ಸತ್ತವರ ಸಂಖ್ಯೆ ಕ್ಷಣಕ್ಕೂ ಏರುತ್ತಲೇ ಇದೆ. ಅಕ್ಷರಶಃ ಸ್ಮಶಾನದಂತಾಗಿರುವ ಮ್ಯಾನ್ಮಾರ್ಗೆ ಭಾರತ ಸಹಾಯದ ಹಸ್ತ ಚಾಚಿದೆ. ಪ್ರಕೃತಿ ನೋಡೋಕೆ ಎಷ್ಟು ಸುಂದರವೋ, ಮುನಿದ್ರೆ ಅಷ್ಟೇ ರಣರೌದ್ರ. ಮಯನ್ಮಾರ್, ಥೈಲ್ಯಾಂಡ್ನಲ್ಲಿ ನಡೆದ ಶತಮಾನದ ಭೂಕಂಪವೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಮೈ ಕೊಡವಿದ ಭೂದೇವಿ ಕೋಪಕ್ಕೆ ಮಾನವ ಸಂಕುಲ ವಿಲವಿಲ ಅಂತಿದೆ. ನಡುಗಿದ ಇಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಲಕ್ಷಾಂತರ ಮಂದಿಯ ಬದುಕು ಮೊರಾಬಟ್ಟಿಯಾಗಿದ್ದು ಮನೆ ಮಠ ಕಳೆದುಕೊಂಡು ಅದೆಷ್ಟೋ ಮಂದಿ ಬೀದಿಗೆ ಬಿದ್ದಿದ್ದಾರೆ. 3 ದಿನಗಳಿಂದ ಕ್ಷಣಕ್ಕೂ ಸಾವು ನೋವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. ಮ್ಯಾನ್ಮಾರ್ ಬ್ಯಾಂಕಾಕ್ ದುರಂತಕ್ಕೆ ಇಲ್ಲಿವರೆಗೂ 1644ಕ್ಕೂ ಹೆಚ್ಚು ಜನರ ಶವಗಳು ಸಿಕ್ಕಿವೆ. ಆದರೆ ಅಮೆರಿಕ ಸೇರಿ ಹಲವು ದೇಶಗಳ ಗುಪ್ತಚರ ವರದಿ ಪ್ರಕಾರ 10,000 ಮಂದಿ ಸಾವನ್ನಪ್ಪಿದ್ದಾರೆ.
ಭೂಕಂಪದ ರೂಪದಲ್ಲಿ ಬಂದ ಜವರಾಯ ಸಾವಿನ ಕೇಕೆ ಹಾಕ್ತಿರೋದು ಘನಘೋರ. ಕಣ್ಣು ಹಾಯಿಸಿದಷ್ಟು ದೂರ ಮ್ಯಾನ್ಮಾರ್ನಲ್ಲಿ ಸ್ಮಶಾನ ಸದೃಶ್ಯಗಳು ಎದೆನಡುಗಿಸುತ್ತಿವೆ. ರಸ್ತೆಗಳು, ಹೆದ್ದಾರಿಗಳು ಬಿರುಕು ಬಿಟ್ಟಿದ್ದು, ಗಗನಚುಂಬಿ ಕಟ್ಟಡಗಳು ಗುಬ್ಬಚ್ಚಿಯಂತಾಗಿ ಹೋಗಿವೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯದಲ್ಲಿ ಇಡೀ ನಗರವೇ ಸ್ಮಶಾನದಂತೆ ಕಾಣುತ್ತಿದೆ. ಈ ದೃಶ್ಯ ನೋಡ್ತಿದ್ರೆ ಎಂಥವರ ಮನಸ್ಸಾದ್ರೂ ಮಮ್ಮಲ ಮರಗುತ್ತೆ. ಅವಶೇಷಗಳಡಿ ಸಿಲುಕಿ ತಾಯಿ ಜೀವಕ್ಕಾಗಿ ಒದ್ದಾಡ್ತಿದ್ರೆ ಅಮ್ಮನ ಬಿಟ್ಟಿರಲಾರದ ಮಗು ಆಕೆಯ ಮೇಲೆಯೇ ಮಲಗಿದೆ. 24 ಗಂಟೆಗಳ ಬಳಿಕ ಇಬ್ಬರನ್ನು ರಕ್ಷಿಸಲಾಯಿತು. ಭೂಕಂಪ ಸೃಷ್ಟಿಸಿದ ಅನಾಹುತ ಎಂಥದ್ದು ಅನ್ನೋದು ಎಲ್ಲೆಂದರಲ್ಲಿ ಶೆಡ್ ಹಾಕಿ ಸಿಕ್ಕವರಿಗೆ ಚಿಕಿತ್ಸೆ ಕೊಡ್ತಿರೋ ದೃಶ್ಯವೇ ಸಾರಿ ಹೇಳ್ತಿವೆ. ಈ ದೃಶ್ಯ ನೋಡಿ ತುತ್ತು ಅನ್ನ ಹಾಕಿದ ಮಾಲೀಕರು ಅವಶೇಷಗಳಡಿ ಸಿಲುಕಿದ್ದು ಶ್ವಾನ ಕಳೆದ 2 ದಿನದಿಂದಲೂ ಅದೇ ಜಾಗದಲ್ಲಿ ಊಟ ಹಾಕಿದವರಿಗಾಗಿ ಕಾದು ಕೂತಿದೆ. ಭೂಕಂಪದ ಬಗ್ಗೆ ತಜ್ಞರಿಂದ ಶಾಕಿಂಗ್ ಸತ್ಯ. ಮ್ಯಾನ್ಮಾರ್ನಲ್ಲಿ ಸಂಭವಿಸಿದ ಭೂಕಂಪದ ಬಗ್ಗೆ ತಜ್ಞರು ಬೆಚ್ಚಿ ಬೀಳಿಸುವ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಈ ಭೂಕಂಪವು 300 ಪರಮಾಣು ಬಾಂಬ್ಗಳಿಗೆ ಸಮಾನವಾದ ಶಕ್ತಿ ಹೊಂದಿತ್ತು ಅನ್ನೋದನ್ನ ಭೂವಿಜ್ಞಾನಿಗಳು ರಿವೀಲ್ ಮಾಡಿದ್ದಾರೆ. ಮ್ಯಾನ್ಮಾರ್ಗೆ ಭಾರತ ಸಹಾಯ ಹಸ್ತ. ಯಾವಾಗ ಮ್ಯಾನ್ಮಾರ್ ಭೂಕಂಪದ ಅಟ್ಟಹಾಸಕ್ಕೆ ತುತ್ತಾಯಿತೋ ಭಾರತ ಸಹಾಯ ಹಸ್ತ ಚಾಚಿದೆ. ಆಪರೇಷನ್ ಬ್ರಹ್ಮ ಮೂಲಕ 15 ಟನ್ ಪರಿಹಾರ ಸಾಮಗ್ರಿಗಳನ್ನು ಕಳಿಸಿದೆ. ಟೆಂಟ್ಗಳು, ಬ್ಲಾಂಕೆಟ್, ಸ್ಲೀಪಿಂಗ್ ಬ್ಯಾಗ್, ಫುಡ್ ಪ್ಯಾಕೇಜ್, ಹೈಜೀನ್ ಕಿಟ್ ಸೇರಿ ಅಗತ್ಯ ಔಷಧಿಗಳನ್ನು ಯಾಂಗನ್ ನಗರಕ್ಕೆ ತಲುಪಿಸಿದೆ. ಅಲ್ಲದೆ 118 ಸದಸ್ಯರ ಭಾರತೀಯ ಸೇನೆಯ ವೈದ್ಯಕೀಯ ತಂಡ ಕೂಡ ತೆರಳಿದೆ. ಮ್ಯಾನ್ಮಾರ್, ಥೈಲ್ಯಾಂಡ್ನಲ್ಲಿ ಆಗಾಗ್ಗೆ ಭೂಮಿ ನಡುಗುತ್ತಲೇ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದ್ದ ಸ್ವರ್ಗ ಈಗ ರುದ್ರ ಭೂಮಿಯಾಗಿ ಬದಲಾಗಿರೋದು ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.